ಚಂದ್ರಶೇಖರ್ ಅವರೇ, ಇವತ್ತು ಕುಮಾರಸ್ವಾಮಿ ಅವರು ನಿಮಗೂ ಕೂಡ ಅಂದುಬಿಟ್ರೇನೋ ಇವತ್ತು ಅರ್ಥ ಆಗ್ತಿಲ್ಲ ಬಿಜೆಪಿ ಪಾರ್ಟಿಗೂ. ಏನು ಅಂತಂದ್ರೆ, ಕಳೆದ ಬಾರಿ ಮೈತ್ರಿ ಆದಾಗ ನಾಯಿ ಹಸ್ತಿತ್ತು ಅನ್ನ ಅಳಸಿತ್ತು, ಯಾರ್ ನಾಯಿ ಆದ್ರೂ ಯಾರು ಅನ್ನ ಆದ್ರೂ ಗೊತ್ತಿಲ್ಲ ಅಂತೇಳಿ ಅವತ್ತು ಹೇಳಿದ್ರು. ಈಗ್ಲೂ ಹಂಗೆ ಆಯ್ತಾ? ಈಗ್ಲೂ ನಾಯಿ ಹಸ್ದಿರೋದು ಅನ್ನ ಅಳಿಸ್ತಿರೋದು ಈಗಿಂದಕ್ಕೆ ಏನಾದ್ರು ಮೈತ್ರಿಗೆ ಜಾಯಿಂಟ್ ಆಗುತ್ತಾ? ಖಂಡಿತ ಅನ್ವಯಿಸಲ್ಲ. ಅಲ್ಲಲ್ಲ, ಬಿಜೆಪಿ ಅಥವಾ ಹಿಂದಿರ್ತಕ್ಕಂಥ ಜನಸಂಘ ಜನತಾ ಪರಿವಾರಗಳು ಇವತ್ತಿಂದಲ್ಲ ಬಂದಿರೋ ಸಮಯ. 1975ರಿಂದ ಆಲ್ಮೋಸ್ಟ್ 50 ವರ್ಷಗಳ ಇತಿಹಾಸ. 83ರಲ್ಲಿ ಇದೇ ಜನತಾ ಪಕ್ಷಕ್ಕೆ ರಾಮಕೃಷ್ಣ ಹೆಗಡೆ ಅವರಿಗೆ ಅನ್ಕಂಡೀಷನಲ್ ಆಗಿ ಸಪೋರ್ಟ್ ಕೊಟ್ಟಿದ್ದು 18 ಜನದ್ದು ಇದೇ ಬಿಜೆಪಿ ಪಕ್ಷ. ಹಾಗಾಗಿ ಒಂದೇ ಒಂದು ಬೇಸಿಂದ ಹುಟ್ಟು ಬಂದಿರತಕ್ಕಂಥ ಪಕ್ಷಗಳಿದ್ದು, ಇದು ನ್ಯಾಚುರಲ್ ಅಲಯನ್ಸ್. ಹಾಗಾಗಿ ಅದನ್ನ ದಯಮಾಡಿ ಕಾಂಗ್ರೆಸ್ ನೇರವಾಗಿ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಹಿಸ್ಟರಿ ನಮ್ದು ನ್ಯಾಚುರಲ್ ಅಲಯನ್ಸು. ಯಾಕೆಂತ ಹೇಳಿದ್ರೆ ಅವ್ರ ಹಿಸ್ಟ್ರಿನ ಯಾಕೆ ಹೇಳ್ತಾ ಹೋದ್ರು ಅಂತ ಹೇಳಿದ್ರೆ, 96ರಲ್ಲಿ ಇದೇ ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿ ಕೆಳಗಡೆ ಇಳಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಏನು ನನ್ನ ಹೊಸದಾಗಿ ಕಾಂಗ್ರೆಸ್ ಸೇರಿರ್ತಕ್ಕಂತಹ ಮೇಡಮ್ ಹೇಳ್ತಾ ಇದ್ರು, ಯಡಿಯೂರಪ್ಪನವ್ರ ಮೇಲೆ ಬಸ್ಲೆ ಕಣ್ಣೀರು ಸುರಿಸ್ತಾ ಇದ್ರು, ಈಶ್ವರಪ್ಪನವ್ರ ಮಸ್ಲೆ ಕಣ್ಣೀರು ಸುರಿಸ್ತಾ ಇದ್ರು. ಯಡಿಯೂರಪ್ಪನವ್ರು ಜೈಲಿಗೆ ಹೋಗಕ್ಕೆ ಕಾರಣ ಆಗಿದ್ದು ಇದೇ ಕಾಂಗ್ರೆಸ್ಸು. ಅವತ್ತು UPA ಸರ್ಕಾರ ಹಂಸರಾಜ್ ಭಾರದ್ವಾಜ್ ನಮ್ಮ ರಾಜ್ಯಪಾಲರಿಂದನೇ ಯಡಿಯೂರಪ್ಪನವ್ರು ಜೈಲಿಗೆ ಹೋಗ್ಬೇಕಾಗಿ ಬಂತು. ಅವ್ರ ಜೀವನ ಹಾಳಾಗೋಗೋದಕ್ಕೆ ಅವ್ರ ಬೆನ್ನಿಗೆ ಚೂರಿ ಹಾಕಿದ್ದು ಕಾಂಗ್ರೆಸ್ ಪಕ್ಷ. ಇದೇ ಈಶ್ವರಪ್ಪನವ್ರನ್ನ ಜೈಲಿಗೆ ಹಾಕಿ ಅಂತೇಳಿ ಧರಣಿ ಕೂತಿದ್ರಲ್ಲ ನೀವು, ಇವತ್ತು ಎಲ್ಲರ ಮೇಲೂ ಮೊಸಳೆ ಕಣ್ಣೀರು ಬಂದ್ಬಿಡ್ತಾ ನೋಡಿ. DK ಶಿವಕುಮಾರ್ ಮಾಡಿರ್ತಕ್ಕಂತಹ ಬೇಲ್ ಮೇಲೆ ಮೊಸಳೆ ಕಣ್ಣೀರಲ್ಲ, ನೀವು ಮೊಸಳೆ ಎಲ್ಲಿದ್ದೀರಾ ಹೇಳಿ? ಅಲ್ಲಿ ವಿಜಯೇಂದ್ರ ಹತ್ರ ಯಾಕೆ ಮಾತಾಡೋದು? ಗಿಣಿಪಾಠ ಹೇಳ್ಬಿಟ್ರೆ ನಾನು ಮೊಸಳೆ ಕಣ್ಣೀರಲ್ಲ, ಮುಖ್ಯಮಂತ್ರಿ ಯಾಕೆ ತೆಗೆದ್ರಿ ಅಂತ ಹೇಳ್ಬೇಕು ಜನರಿಗೆ, ರೀಸನ್ ಹೇಳ್ಬೇಕು ಯಾಕೆ ತೆಗೆದಿದ್ದು. ಆಲ್ಟರ್ನೇಟಿವ್ ಇರಲಿಲ್ಲ ನಿಮ್ಮ ಹತ್ರ, ಆಲ್ಟರ್ನೇಟಿವ್ ಇರಲಿಲ್ಲ. ಮತ್ತೆ ಮೊಸಳೆ ಕಣ್ಣೀರು, ನಿಮ್ಮ ನೈಜ ಕಣ್ಣೀರು ಎಲ್ಲ ಗೊತ್ತಾಗುತ್ತೆ. 2 ದಿನಕ್ಕೆ ಕುಮಾರಸ್ವಾಮಿ ಅವರ ನಿಮ್ಮ ಪಾರ್ಟಿ ಅಧ್ಯಕ್ಷರಾಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ. ಅಲ್ಲ, ಅದೊಂದು ಕೆಲಸ ಪಾಪ ಅವ್ರಿಗೆ. ಈಗ ನಿಮ್ಮ ಪಾರ್ಟಿ ಉಳ್ಸಕ್ ಅಟ್ಲೀಸ್ಟ್ ಕುಮಾರಣ್ಣನಾದ್ರೂ ಬಂದು ನಿಮ್ಮ ಪಾರ್ಟಿ ಉಳಿಸ್ಲಿ ಬಿಡಿ. 66 ಯಾಕೆ ಇಷ್ಟೆಲ್ಲ ಇದ್ರು? 70 ವರ್ಷದ ಹೇಳಿದ್ರಲ್ಲ, 66ಕ್ಕೆ ಯಾಕೆ ಹೋಗಿದ್ದು ಅದು ಫಸ್ಟ್ ಹೇಳಿ. 66ಕ್ಕೆ ಉತ್ತರ ಕೊಡಿ. ಯಾಕೆ ಇಷ್ಟೆಲ್ಲ ಈ ಎಲ್ಲಾ ಪುಂಗನ್ನು ಬಿಟ್ಟ ಮೇಲೆ ಕೂಡ, ಪುಂಗ ಬಿಟ್ಟ ಮೇಲೆ ಕೂಡ 66ಕ್ಕೆ ಯಾಕೆ ಹೋದ್ರಿ? ಏನಾಗಿತ್ತು? ಸಾಧನೆ ರೀಚ್ ಆಗ್ಲಿಲ್ವಾ? 136 ಕೊಟ್ಟವ್ರು ಜನ ಅಲ್ವಾ? ಎಷ್ಟು ಓಟ್ ಹಾಕ್ತವ್ರು ಜನ ಅಲ್ವಾ? ಪಾಪ ನಿಮ್ಗೆ ಸಿದ್ದರಾಮಯ್ಯ ಯೋಗದಾನನೂ ಇದೆ, ಖರ್ಗೆದು ಇದೆ, DKದು ಇದೆ. ನಿಮ್ಮ ತರ ಡ್ರಾಮಾ ಏನ್ ಮಾಡಲ್ಲ. ಎಲ್ಲ ಇರೋದೇ ಶಿವಕುಮಾರ್. ವಿರೋಧ ಮಾಡಬಾರ್ದು ಅಂತೇನಿಲ್ಲ. ಒಕ್ಕಲಿಗರ ನಾಯಕರನ್ನ ದೇವರಾಜ್ ಸರ್, ನಾಯಿ ಹಸ್ದಿತ್ತು ಅನ್ನ ಹಳಸಿತ್ತು, ಬಿಜೆಪಿ ಅವ್ರಿಗೆ ಅನ್ವಯ ಆಗಲ್ವಾ ಇದು? ಖಂಡಿತ ಅನ್ವಯಿಸಲ್ಲ ಸರ್ ಇದು. ಯಾಕೆಂದ್ರೆ ಆ ಒಂದು ಇನ್ಸಿಡೆಂಟ್ ನಡೆದಿದ್ದು 2019ರಲ್ಲಿ ಎಲ್ಲರಿಗೂ ಗೊತ್ತಿದೆ. ಅವತ್ತಿನ ದಿವಸ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅವತ್ತು ಅನಿವಾರ್ಯತೆ ಕಾಂಗ್ರೆಸ್ಗಿತ್ತು, ಇವತ್ತು JDS ಗೆ ಅನಿವಾರ್ಯತೆ ಇದೆ, ಬಿಜೆಪಿ ಕಡೆ ಖಂಡಿತ ಇಲ್ಲ. ಇದನ್ನು ಸಹ ನಾವು ಹಲವಾರು ಪ್ಯಾನಲ್ ಡಿಸ್ಕಷನ್ ಕ್ಲಾರಿಫೈ ಮಾಡಿದ್ವಿ. ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡಿರ್ತಕ್ಕಂಥ ಒಕ್ಕೂಟದಲ್ಲಿ ಪ್ರಾದೇಶಿಕ ಪಕ್ಷಗಳು ಸೇರ್ಕೊಂಡು ಬರ್ತಾ ಇವೆ. ಖಂಡಿತ ಅವರಲ್ಲೂ ಸಹ ಸೇರ್ಕೊಂಡಿದೆ, ನಮ್ಮಲ್ಲೂ ಇವತ್ತು NDAಲ್ಲೂ ಸಹ ಸೇರ್ಕೊಂಡಿದೆ, INDAಲ್ಲೂ ಸಹ ಸೇರ್ಕೊಂಡಿದೆ. ಹಾಗಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಅಥವಾ ಶಿವಸೇನೆ ಅಸ್ತಿತ್ವ ತುಂಬಾ ಬದಲಾವಣೆ ಆಗಿದೆ. ಅವತ್ತು ಬಿಜೆಪಿಯನ್ನು ಹೊರಗಿಡಬೇಕು, ದೂರ ಇಡಬೇಕು ಅಂತೇಳಿ ನೀವು ಕಾಂಗ್ರೆಸ್ ಒಂದಾಗಿದ್ರಿ. ಇವತ್ತು ಕಾಂಗ್ರೆಸ್ ದೂರ ಇಡಬೇಕು ಅಂತ ನೀವು ಬಿಜೆಪಿ ಕಾಂಗ್ರೆಸ್ ದೂರ ಇಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ. ಇವತ್ತು ಇಲ್ಲ ಸರ್, ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಮಾಡ್ತಿರ್ತಕ್ಕಂತಹ ಆಡಳಿತ ಏನಿದೆ, ನನ್ನ ರಾಜ್ಯಕ್ಕೆ ಧಕ್ಕೆ ತರ್ತಕ್ಕಂಥದ್ದು, ಅಭಿವೃದ್ಧಿಯ ವಿರುದ್ಧವಾಗಿರ್ತಕ್ಕಂಥ ಆಡಳಿತ. ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾದ್ರೆ ನಮ್ಗೆ ಒಂದು ರಾಷ್ಟ್ರೀಯ ಪಕ್ಷ ಬೇಕೇ ಬೇಕು. ರಾಷ್ಟ್ರ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ಬೇಕಾದ್ರೆ ಒಂದು ರಾಷ್ಟ್ರೀಯ ಪಕ್ಷ ಬೇಕೇ ಬೇಕು. ಒಂದು ಒಕ್ಕೂಟಕ್ಕೆ ನಾವು ಸೇರ್ಬೇಕಾಗಿತ್ತು. ನಮಗೆ ಒಕ್ಕೂಟಕ್ಕೆ ಸೇರೋ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಜ್ಜೆಗೂ ನಮ್ಮ ಬೆನ್ನಿಗೆ ಚೂರಿ ಆಗ್ತು. ಇವತ್ತಿನ ದಿವಸ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು. ಸನ್ಮಾನ್ಯ ದೇವೇಗೌಡರು
ಒಳ್ಳೆಯ ಆಡಳಿತವನ್ನು ದೇಶಕ್ಕೆ ಕೊಟ್ಟರು. ಆದರೂ ಸಹ ಯಾವುದೇ ಒಂದು ಕಾರಣವನ್ನ ನನ್ನ ರಾಜ್ಯಕ್ಕೆ ಆಗಲಿ ನನ್ನ ದೇಶಕ್ಕೆ ಆಗಲಿ ಕೊಡದೆ ಯಾವ ರೀತಿ ಹೀನಮಾನ ನಮ್ಮ ಮಾನ್ಯ ದೇವೇಗೌಡರನ್ನ ಕೆಳಗಡೆ ಇಳಿಸಿದ್ರು. ಒಂದು ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾವು ಹೇಳ್ತಿದ್ವಿ ಮಾಡಿದ್ದು ನೀವು ಒಬ್ಬರೇ ಅಲ್ಲ. ನಾನು ಹೇಳ್ತೀನಮ್ಮ, ಅಮ್ಮ ನೀವು ಒಬ್ಬರೇ ಅಲ್ಲ ಅಮ್ಮ, ನೀವು ಬಂದಿದ್ದು ಅಮ್ಮ, ನೀವು ಇದ್ದಿದ್ದು ಅವತ್ತು 140 ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಇದ್ದವರು ಲೆಫ್ಟ್ ಮತ್ತೆ ನಾವು ಇದ್ದಿದ್ದು ಅವತ್ತು. ಇವ್ರೊಬ್ಬರೇ ಅಲ್ಲ ಮಾಡಿದ್ದು ಅಮ್ಮ, ನೀವು ಒಬ್ಬರೇ ಅಲ್ಲ. ಎಡಪಕ್ಷಗಳು ಮತ್ತೆ ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರೇ ಮಾಡಿದ್ದು, ನೀವು ಒಬ್ಬರೇ ಅಲ್ಲ ಮಾಡಿದ್ದು. ನೀವು ಒಬ್ರು, ನೀವು ಸಹ ಯಾವುದೇ ಕಾರಣಗಳು ಕೊಡದೆ, ಯಾವುದೇ ಸಕಾರಣಗಳು ಕೊಡದೆ ದೇವೇಗೌಡರಿಗೆ ಅಪಮಾನ ಮಾಡಿ, ದೇವೇಗೌಡರು ರಾಜ್ಯದಲ್ಲಿ ತ್ಯಾಗ ಮಾಡ್ತಾರೆ ಅಧಿಕಾರವನ್ನ. ಇವ್ರು ಹೇಳಿದ್ರು ಅಂತ ಹೇಳಿ ಕೇಂದ್ರದಲ್ಲಿ ಅಧಿಕಾರವನ್ನು ವಹಿಸ್ತಾರೆ. ವಹಿಸಿದ ಮೇಲೆ ಯಾವುದೇ ಕಾರಣ ಕೊಡಲಿಲ್ಲ. ಅಪಮಾನ ಮಾಡಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ. ಯಾವುದೇ ಕಾರಣ ಕೊಡ್ಲಿಲ್ಲ, ಯಾವುದೇ ಕಾರಣ ಕೊಡದೆ ಶಾಂತಿ ಒಂದಲ್ಲಿ ಕೂತ್ಕೊಂಡು ಇನ್ನೊಬ್ರು ಹೋಗ್ತಾರೆ. ಇವತ್ತಿನ ದಿವಸ ಇಷ್ಟೆಲ್ಲ ಹೇಳ್ತಾರಲ್ಲ, ಬೆಳಗಾವಿನಲ್ಲಿ ಯಾವ ಮದ್ದು ಹಿಡಿದ್ರು ನೀವು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸತ್ಯ ಹೇಳಿ ರಾಜ್ಯದ ಅಂತ ನೋಡೋಣ. ಒಂದು ಸತ್ಯ ಮಾತ್ರ ಗೊತ್ತು ಸರ್, ಸನ್ಮಾನ್ಯ ಸನ್ಮಾನ್ಯ ಏನು ಸಿದ್ದರಾಮಣ್ಣ ಅವರು ಶಾಂತಿ ಒಂದಲ್ಲಿ ಒಂದು ಮದ್ದನ್ನು ಹರಿದ್ರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಮದ್ದು ಹರಿತಾರೆ. ಆ ಸತ್ಯ ಹೇಳಿ ನೋಡೋಣ. ಅವರು ಕುಮಾರಸ್ವಾಮಿ ಅವರಿಗೆ ಒಂದು ವಿಷಯ ಹಾಕಲ್ಲ, 2 ವಿಷಯ ಹಾಕ್ತಾರೆ. ಇವರು 2 ವಿಷಯ ಹಾಕ್ತಾರೆ. ಇವತ್ತಿನ ದಿವಸ ಜನಗಳ ಮುಂದೆ ಜೋಡೆತ್ತು ಅಂತ ನಾಟಕ ಆಡ್ತಾರೆ. ನಮಗೆ ಬೆಳಗಾವಿನಲ್ಲಿ ನೀವು ಯಾವ ಮದ್ದು ಹರಿದ್ರು ಅಂತ ನಮಗೆ ಗೊತ್ತಿಲ್ವಾ? ನಾವು ಅಷ್ಟೊಂದು ಮುಗ್ಧರು ಅನ್ಕೊಂಡ್ಬಿಟ್ಟವ್ರೆ ಇವರು. ಸರ್, ಬೆಳಗಾವಿನಲ್ಲಿ ಹರಿದಂತ ಮದ್ದೆ ಇವತ್ತಿನ ದಿವಸ ಸರ್ಕಾರ ಹೋಗ್ಲಿಕ್ಕೆ ಕಾರಣ ಅದೇ. ನಮಗೆ ಗೊತ್ತಾಯ್ತಲ್ಲ ನಮಗೆ. ಅಮ್ಮ, ಬೆಳಗಾವಿನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮದ್ದರಿತಾರೆ, ಶಾಂತಿ ಒಂದಲ್ಲಿ ಸಿದ್ದರಾಮಣ್ಣ ಅವರು ಮದ್ದರಿತಾರೆ. ಇದು ಸನ್ಮಾನ್ಯ ನಿಖಿಲ್ ಅವರು ಸೋಲ್ತೀರಿ, ಸನ್ಮಾನ್ಯ ದೇವೇಗೌಡರು ಸೋಲ್ತೀರಿ. ನಾವು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದ್ರೆ ಸರ್, ಒಂದೇ ಒಂದು ಸತ್ಯ ಸರ್, ಇನ್ನೊಂದು ಹೇಳ್ಬಿಡ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದ್ರೆ, ಮೈತ್ರಿ ಧರ್ಮವನ್ನ ಧಿಕ್ಕರಿಸಿದ್ರೆ ಇವತ್ತು ಅಶ್ವತ್ಥ ನಾರಾಯಣ ಅವರು ಇವತ್ತು MP ಆಗ್ತಿದ್ರು, ಇವತ್ತು ಡಿ ಕೆ ಸುರೇಶ್ ಆಗ್ತಿರ್ಲಿಲ್ಲ. ಆದ್ರೆ ಕಟ್ಟಿಬಿದ್ರು ಅವ್ರದ್ದು ಮೈತ್ರಿ ಧರ್ಮಕ್ಕೆ ನನಗಿರ್ಬೇಕಾಗಿರೋದು ಒಂದೇ, ಆಸ್ತಿ ವಿಚಾರದಲ್ಲಿ ಇಬ್ರು ಮಾತನಾಡ್ಕೊಂಡಿದ್ದಾರೆ. ಅರುಣ್ 10 ಸೆಕೆಂಡ್. ಒಂದ್ ನಿಮಿಷ ಚಂದ್ರಶೇಖರ್ ಅವರೇ, ಆಸ್ತಿಯ ವಿಚಾರ ಮಾತಾಡ್ಕೊಂಡಿದ್ದಾರೆ. ಜನರ ಮುಂದೆ ಯಾರ್ಯಾರ ಆಸ್ತಿಗಳನ್ನ ಬಹಿರಂಗವಾಗಿ ಇಟ್ಬಿಡಿ, ಯಾರ್ಯಾರ್ದು ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿ, ಯಾರು ಶ್ರೀಮಂತರು ಅವ್ರ ಮೇಲೂ ಹಾಕಿದ್ರು, ಯಾವುದು ಸುದ್ದಿ ಇಲ್ಲ. ನೀವೇ ತನಿಖೆ ಮಾಡಿ, ಸರ್ಕಾರ ನಿಮ್ಮದೇ ಇದೆಯಲ್ಲ, ಮಾಡಿ ತನಿಖೆ ಮಾಡಿ ತನಿಖೆ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಸೈಟ್ಗಳು ಬರ್ಲಿ, ಬರ್ಲಿ, ನೈಸ್ ಹಗರಣ ಬರ್ಲಿ. 13,000 ಧನ್ಯವಾದಗಳು. ಒಂದ್ ನಿಮಿಷ ಲಾಸ್ಟ್ ಏನು. ಓಕೆ, ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.